ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ತನ್ನ ಪ್ರೀತಿಯ ಕೊಳಲನ್ನು ಮುರಿಯಲು ರಾಧೆ ಕಾರಣ ಏಕೆಂದು ಈ ಕಥೆಯಲ್ಲಿ ತಿಳಿಯೋಣ. ಶ್ರೀಕೃಷ್ಣ ತನ್ನ ಮನಧರಿಸಿ ರಾಧೆಯನ್ನು ಎಷ್ಟು ಪ್ರೀತಿಸುತ್ತಿದ್ದನೋ ಅಷ್ಟೇ ಕೊಳಲನ್ನು ಕೂಡ ಪ್ರೀತಿಸುತ್ತಿದ್ದನು. ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣ ಮುರಿದು ಹಾಕಲು ಕಾರಣವೇನು? ಭಗವಾನ್ ಕೃಷ್ಣನು ಇಷ್ಟಪಡುವ ವಸ್ತುಗಳಲ್ಲಿ ಕೊಳಲು ಕೂಡ ಒಂದು. ನಾವು ಶ್ರೀಕೃಷ್ಣನ ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ ಅವನು ತನ್ನ ಕೈಯಲ್ಲಿ ಕೊಳಲು ಹಿಡಿದು ನೋಡಿರುತ್ತೇವೆ. ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ. ಶ್ರೀಕೃಷ್ಣ ಒಮ್ಮೆ ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದರೆ ಬ್ರಹ್ಮಾಂಡವೇ ಭಕ್ತಿಯಲ್ಲಿ ಮುಳುಗುತ್ತಿತ್ತು. ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣನು ಮುರಿಯಲು ಕಾರಣವೇನು? ಇದರ ಹಿಂದಿನ ರಹಸ್ಯವನ್ನು ಈಗ ತಿಳಿಯೋಣ. ಭಗವಾನ್ ಶ್ರೀಕೃಷ್ಣ ತನ್ನ ಕೈಯಲ್ಲಿ ಹಿಡಿದಿರುವ ಕೊಳಲನ್ನು ಪ್ರೀತಿ, ಸಂತೋಷ ಮತ್ತು ಆಕರ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವರ ಕೊಳಲಿನ ಹೆಸರು ಮಹಾನಂದ ಮತ್ತು ಸಮೋಹಿನಿ. ಈ ಕೊಳಲಿನ ದನಿ ಎಂಥವರನ್ನಾದರೂ ಮೋಡಿಗೊಳಿಸುವ ಶಕ್ತಿಯನ್ನು ಹೊಂದಿತ್ತು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನು ಶ್ರೀಕೃಷ್ಣ ಕೊಳಲನ್ನು ಮಹರ್ಷಿ ದಚಿತಿಯ ಮೂಳೆಗಳಿಂದ ರಚಿಸಿರುವ ಕೊಳಲು ಎನ್ನುವ ನಂಬಿಕೆ ಇದೆ. ಶಿವನು ಬಾಲಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಈ ಕೊಳಲನ್ನು ಅವನಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ಅಂದಿನಿಂದ ಶಿವನು ಈ ಕೊಳಲನ್ನು ತನ್ನೊಂದಿಗೆ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು. ಕಂಸನು ಕೊಂದ ನಂತರ ಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾಗಿ ದ್ವಾರಕೆಯಲ್ಲಿ ನೆಲೆಸಲು ಹೋದನು. ಆದಾಗ್ಯೂ ರುಕ್ಮಿಣಿಯು ಹೆಂಡತಿಯ ಧರ್ಮವನ್ನು ಅನುಸರಿಸಿದರು ಮತ್ತು ಯಾವಾಗಲೂ ದೇವರ ಸೇವೆಯಲ್ಲಿ ತೊಡಗಿದ್ದರು. ಶ್ರೀಕೃಷ್ಣನಿಗೆ ತನ್ನ ಮನಸ್ಸಿನಿಂದ ರಾಧೆಯನ್ನು ಎಂದಿಗೂ ತೆಗೆಯಲು ಸಾಧ್ಯವಿಲ್ಲ. ಭಗವಾನ್ ಕೃಷ್ಣನು ತನ್ನ ಜೀವನದುದ್ದಕ್ಕೂ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿದನು ಮತ್ತು ಅವನ ಜೀವನದ ಕೊನೆ ಕ್ಷಣಗಳಲ್ಲಿ ಅವನು ರಾಧೆಯೊಂದಿಗೆ ಮತ್ತೆ ಒಂದಾದನು ಎಂದು ನಂಬಲಾಗಿದೆ. ಆದರೂ ರಾಧಾ ಮತ್ತು ಕೃಷ್ಣನ ಪ್ರೀತಿ ಇಂದಿಗೂ ಅಜರಾಮರ. ಇವರ ಪ್ರೀತಿಯನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ಹೆಚ್ಚಾಗಿ ನಾವು ಶ್ರೀಕೃಷ್ಣನೊಂದಿಗೆ ರಾಧೆ ಇರುವ ಚಿತ್ರವನ್ನು ನೋಡುತ್ತೇವೆ. ಅವರಿಬ್ಬರ ನಡುವಿನ ಪ್ರೀತಿ ಕಾರಣ. ರಾಧೆಯು ತನ್ನ ಕೊನೆಯ ಸಮಯದಲ್ಲಿ ರಾಧೆಯನ್ನು ಕುರಿತು ಏನನ್ನಾದರೂ ಕೇಳಲು ಹೇಳಿದಾಗ ರಾಧೆಯು ಶ್ರೀಕೃಷ್ಣನ ಬಳಿ ಆತನ ಕೊಳಲನ್ನು ನೀಡಲೆಂದು ಕೇಳಿದಳು. ಕೊಳಲಿನ ನಾದ ಕೇಳಿದ ಕೂಡಲೇ ರಾಧಾ ದೇಹವನ್ನು ತೊರೆದಳು ಎನ್ನಲಾಗುತ್ತದೆ. ಶ್ರೀಕೃಷ್ಣನು ರಾಧೆಯ ಅಗಲಿಕೆಯನ್ನು ಸಹಿಸಲಾರದೆ ತನ್ನ ಕೊಳಲನ್ನು ಮುರಿದು ಎಸೆಯುತ್ತಾನೆ. ಇದೇ ಕಾರಣದಿಂದ ಶ್ರೀಕೃಷ್ಣನು ಕೊಳಲನ್ನು ಮುರಿದು ಹಾಕುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.